ನಮಸ್ಕಾರ, ನಾನು ನಿಮ್ಮ ಲಕ್ಕೇಶ್ ಯಶ್. ಇನ್ಸ್ಟಾಗ್ರಾಮಲ್ಲಿ ಒಂದು ಕತೆ ನಡೆದಿದೆ. ಇದನ್ನು ಕೇಳಿದ್ರೆ ನಿಮಗೂ ಕೂಡ ಭಯ ಆಗುತ್ತೆ ಇನ್ನು ಮುಂದೆ ಇನ್ಸ್ಟಾಗ್ರಾಮ್ನ ಯೂಸ್ ಮಾಡೋದಕ್ಕೆ, ಆಯಿತಾ? ಸೊ ಈ ಥರ ನಡೀತಾ ಇರ್ತವೆ. ಈ ಥರ ಘಟನೆಗಳು ನಡೆದಾಗ ಮಾತಾಡೋದು ತುಂಬ ಸುಲಭ. ನಾನು ಒಂದು 2 ನಿಮಿಷ ಹಿಂಗೆ ಮಾತಾಡ್ಬೋದು, ಹಿಂಗಾಗಿದೆ, ಈ ಥರ ಎಲ್ಲ ನಡೆದಿದೆ ಅಂತ. ಆದರೆ ಆ ಕಷ್ಟನ ಅನುಭವಿಸ್ತಾ ಇರ್ತಾರೆ ನೋಡಿ, ಅದು ಅವರು ಮಾತ್ರ ಗೊತ್ತಿರುತ್ತೆ ಎಷ್ಟು ಕಷ್ಟ ಅಂತ, ಆಯಿತಾ? ಸೊ ಇತ್ತೀಚಿನ ದಿನಗಳಲ್ಲಿ ಇನ್ಸ್ಟಾಗ್ರಾಮಲ್ಲಿ ಹೆಂಗಾಗ್ಬಿಟ್ಟಿದೆ ಅಂತಂದರೆ, ಇನ್ಸ್ಟಾಗ್ರಾಮ್ ಅಂತಲ್ಲ, ಯಾವುದೇ ಒಂದು ಅಪ್ಲಿಕೇಶನ್ ಆದರೂ ಅಷ್ಟೇ, ನೋಡೋಕ್ಕೆ ಚೆನ್ನಾಗವ್ರ ಮೆಸೇಜ್ ಮಾಡೋದು, ಮಾತಾಡೋದು ಅಷ್ಟೇ, ಆಮೇಲೆ ಮೀಟ್ ಮಾಡೋದು, ಇವೆಲ್ಲ ನಡೀತಾ ಇರುತ್ತೆ. ಅದೇ ಥರ ಇವಾಗ ಒಂದು ಘಟನೆ ನಡೆದಿದೆ. ಒಂದು ಹುಡುಗ ಮೆಸೇಜ್ ಮಾಡಿದ್ದಾನೆ, ಹಂಗೆ ಪರಿಚಯ ಆಗಿ ಅವನು ಆ ಥರ ಫೋಟೋಸ್ಗಳನ್ನ ಆ ಥರ ಫೋಟೋಸ್ಗಳನ್ನ ಕಳಿಸ್ಬಿಟ್ಟಿದ್ದಾನೆ ಆ ಹುಡುಗಿ ಶಾಕ್ ಆಗಿಬಿಟ್ಟು ಮೆಸೇಜ್ಗೆ ರಿಪ್ಲೈ ಮಾಡಿಲ್ಲ. ಅದಾದಮೇಲೆ ಆ ಒಂದು ಹುಡುಗ ನೀನು ಈ ಥರ ಫೋಟೋಸ್ಗಳನ್ನ ಕಳಿಸ್ಬೇಕು ಅಂತಂದ್ಬಿಟ್ಟು ಅವ್ನು ಮೆಸೇಜ್ ಮಾಡಿದ್ದಾನೆ. ಅವಳು ಅದಕ್ಕೂ ರಿಯಾಕ್ಟ್ ಮಾಡಿಲ್ಲ. ಅದಾದಮೇಲೆ ಆ ಹುಡುಗ ಎದುರಿಸೋದಕ್ಕೆ ಶುರು ಮಾಡಿದ್ದಾನೆ, ನೀನು ಕಳಿಸ್ಲೇಬೇಕು, ಇಲ್ಲಾಂತಾರೆ ನೀನು ಕೈ ಕಟ್ ಮಾಡಿಬಿಡ್ತೀನಿ ಅಂತ ಎದುರಿಸಿದ್ದಾನೆ ಇನ್ಸ್ಟಾಗ್ರಾಮಲ್ಲಿ. ಇದು ನಡೆದಿರೋದು, ಓಕೆ? ಸೊ ಅದಾದಮೇಲೆ ಆ ಒಂದು ವಿಷಯ ಅವ್ರ ಮನೆಯವ್ರಿಗೆ ಗೊತ್ತಾಗಿ ಅವ್ರ ತಾಯಿ ಪೊಲೀಸ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಆ ಹುಡುಗನ ಮೇಲೆ ಇದು ಮಾಡಿದ್ದಾರೆ, ಆಯಿತಾ? ಸೊ ಈ ಥರ ಒಂದು ಇನ್ಸ್ಟಾಗ್ರಾಮಲ್ಲಿ ನಡೆದಿದೆ. ಆ ಹುಡುಗಂದು ಬಿಟ್ಬಿಡಿ, ಆಯಿತಾ? ಆ ಹುಡುಗ ಫೋಟೋನೇ ಕಳಿಸಿದ್ದಾನೆ ಅಂತಂದರೆ ಅವನಿಗೆ ಭಯ ಇಲ್ಲ ಅಂತ ಅರ್ಥ. ಬಿಟ್ಟಾಕಿ ಪಾಪ ಹುಡುಗಿ ಲೈಫು, ಒಂದು ಸೆಕೆಂಡ್ ಒಂದು ಅಪ್ಲಿಕೇಶನ್ ಹೆಂಗೆ ಮಾಡ್ತಾ ಹುಡುಗಿ ಲೈಫ್ನ. ಸೊ ಆದ್ದರಿಂದ ಈ ಥರ ಇದಕ್ಕೆಲ್ಲ ನೀವು ತಗಲಾಕೋಬೇಡಿ, ಆಯಿತಾ? ತುಂಬ ಜನ ನಂಬಿಬಿಟ್ಟು ಮೆಸೇಜ್ ಮಾಡಿಬಿಡ್ತೀರಾ, ಏನೋ ಮಾಡಿಬಿಡ್ತೀರಾ. ಯಾಕೆಂತಂದರೆ ತುಂಬ ಜನ ನೋಡೋದು ಈ ಫೇಸು, ಆಯಿತಾ? ನೋಡೋಕ್ಕೆ ಚೆನ್ನಾಗವ್ರ, ಒಳ್ಳೆ ಲುಕ್ ಇದೆಯಾ, ಇದನ್ನು ನೋಡಿದ್ರೆ ಓಕೆ ಸೂಪರ್, ಅವ್ರ ಕಡೆಯಿಂದ ಒಂದು ಮೆಸೇಜ್ ಬಂದರೆ ಸಾಕು, ಖುಷಿ ಮಾಡಿಬಿಡೋದು ಮೆಸೇಜ್. ಅವ್ರು ನೋಡಿದ್ರೆ ಅವ್ರ ಕ್ಯಾರೆಕ್ಟರ್ಗಳು ಹಿಂಗಿರ್ತವೆ. ಆದ್ದರಿಂದ ನಾನು ಏನು ಹೇಳ್ತೀನಿ ಅಂತಂದರೆ, ಪರಿಚಯ ಮಾಡ್ಕೊಳ್ಳಿ, ಆಯಿತಾ? ಗೊತ್ತಿಲ್ಲದವ್ರು ಪರಿಚಯ ಮಾಡ್ಕೊಳ್ಳಿ, ಅವ್ರ ಕ್ಯಾರೆಕ್ಟ್ರ್ ನೋಡ್ಬಿಟ್ಟು ಪರಿಚಯ ಮಾಡ್ಕೊಳ್ಳಿ. ಅವ್ರ ಕ್ಯಾರೆಕ್ಟರ್ ಇಷ್ಟ ಆಯಿತಾ, ಅವ್ರಿಗೆ ಒಳ್ಳೆ ಗುಣ ಇದೆಯಾ, ಇಷ್ಟಪಡಿ, ಆಯಿತಾ? ನೀವು ಬೆಳಗಾನ ಮೆಸೇಜ್ ಮಾಡಿ, ತಪ್ಪಲ್ಲ ಅದು. ಅವ್ರ ಕ್ಯಾರೆಕ್ಟರ್ ನೋಡ್ಬಿಟ್ಟು ನೀವು ಬೆಳಗಾನ ಮೆಸೇಜ್ ಮಾಡಿ, ತಪ್ಪಲ್ಲ. ಆದರೆ ನೀವೊಂದು ಏನೋ ಅವ್ರ ಲುಕ್ಕು ಇದನ್ನೆಲ್ಲ ನೋಡ್ಬಿಟ್ಟು ಮೆಸೇಜ್ ಮಾಡ್ತೀರಾ ಅಂತಂದರೆ, ಸೊ ಅವ್ರದ್ದು ಕ್ಯಾರೆಕ್ಟರ್ ನಿಮ್ಗೆ ಗೊತ್ತಿರಲ್ಲ. ಅವ್ರ ಕ್ಯಾರೆಕ್ಟರ್ಗಳು ಹೊರಗಡೆ ಬಂದಾಗ ಈ ಥರ ಘಟನೆಗಳು ನಡೀತವೆ, ಓಕೆ? ಸೊ ಆದ್ದರಿಂದ ಸ್ವಲ್ಪ ಹುಷಾರಾಗಿರಪ್ಪ. ತಪ್ಪೇನಲ್ಲ, ನೀವು ಗೊತ್ತಿದ್ದದವ್ರು ಮೆಸೇಜ್ ಮಾಡೋದು ತಪ್ಪೇನಲ್ಲ. ಈಗ ಗೊತ್ತಿದ್ದದವ್ರ ತಾನೇ ಅರೇಂಜ್ ಮ್ಯಾರೇಜ್ ಆಗೋದು. ಯಾರೋ ಯಾವುದೋ ಊರಲ್ಲಿ ಇರ್ತಾರೆ ಹುಡುಗಿ, ಮದುವೆ ಆಗೋ ಹುಡುಗಿ, ಅಲ್ಲಿ ಹೋಗ್ಬಿಟ್ಟು ಮೀಟ್ ಮಾಡ್ಕೊಂಡು ಅವ್ರ ಕ್ಯಾರೆಕ್ಟರ್ ಬಗ್ಗೆ ತಿಳ್ಕೊಂಡು ಓಕೆ ಹಿಂಗೆ ಓಕೆ ಅಂದ್ಕೊಂಡು ಆಮೇಲೆ ಸೆಟ್ ಮಾಡ್ಕೊಡ್ತಾರೆ ಮ್ಯಾರೇಜ್. ಲವ್ ಮ್ಯಾರೇಜ್ ಹಂಗೆ, ಎಲ್ಲೋ ಯಾವುದೋ ಒಂದು ಕಾಲೇಜ್ ಸೇರಿಕೊಂಡು ಯಾವುದೋ ಹುಡುಗಿ ನೋಡ್ತಾರೆ, ಅಥವಾ ಯಾವುದೋ ಒಂದು ಊರಲ್ಲಿ ಹುಡುಗಿ ನೋಡ್ಬಿಟ್ಟು ಲವ್ ಆಯ್ತದೆ, ಮದುವೆ ಆಯ್ತಾರೆ. ಸೊ ತಪ್ಪೇನು, ನೀವು ಗೊತ್ತಿದ್ದದವ್ರು ಮೆಸೇಜ್ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಆದರೆ ಕರೆಕ್ಟಾಗಿರೋ ಹುಡುಗಿರಿಗೆ ಮೆಸೇಜ್ ಮಾಡಿ. ನೀವು ಹುಡುಗಿರಿಗೆ ಕರೆಕ್ಟಾಗಿರೋರಿಗೆ ಮೆಸೇಜ್ ಮಾಡಿ, ಹುಡುಗರಿಗೆ ಕರೆಕ್ಟಾಗಿರೋರಿಗೆ ಮೆಸೇಜ್ ಮಾಡಿ, ಅಷ್ಟೇ. ನೋಡ್ಕೊಂಡು ಮೆಸೇಜ್ ಮಾಡಿ. ಈ ಲುಕ್ಕು ಗಿಕ್ಕು ಇವನ್ನೆಲ್ಲ ತಲೆಗೆ ಹಾಕೋಬಿಡಿ, ಓಕೆ? ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ನೋಡೋದಕ್ಕೆ. ಇದೊಂದು ಘಟನೆ ನಡೆದಿದೆ, ಇದ್ರ ಬಗ್ಗೆ ನಾನು ಮಾತಾಡಿದ್ದೀನಿ ಇವಾಗ. ಅದೇ ನಾನು ಹೇಳಿದ್ನಲ್ಲ, ಒಂದು 30 ಸೆಕೆಂಡು ತಗೊಳ್ಳಿಲ್ಲ. ಬಟ್ ಆ ಕಷ್ಟನ ಅನುಭವಿಸ್ತಾ ಇರ್ತಾರೆ ನೋಡಿ, ಅವ್ರಿಗೆ ಗೊತ್ತಿರುತ್ತೆ ಆ ಕಷ್ಟ ಹೆಂಗೆ ಏನು ಅಂತ, ಓಕೆ? ಸೊ ಇದ್ರ ಬಗ್ಗೆ ನಾನು ಒಂದು ಆರ್ಟಿಕಲ್ ಇದೆ, ಅದರ ಲಿಂಕ್ನ ನಾನು ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರ್ತೀನಿ. ನಾನು ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಡಿಸ್ಕ್ರಿಪ್ಷನ್ ಇದೆ, ಇಂಟ್ರೆಸ್ಟ್ ಇರಬೇಕಾದ್ರೆ ಜಾಯ್ನ್ ಆಗಿ ಅಲ್ಲೂ ಕೂಡ ನೋಡ್ಬೋದು. ಥ್ಯಾಂಕ್ ಯು ಸೊ ಮಚ್. ವಿಡಿಯೋ ಶೇರ್ ಮಾಡಿ. ಮತ್ತೆ ಸಿಗ್ತೀನಿ. ಎಲ್ರಿಗೂ ಬೈ. ಜೈ ಹಿಂದ್, ವಂದೇ ಮಾತರಂ.